ನಮಸ್ತೆ ಫ್ರೆಂಡ್ಸ್, ಇದು ನನ್ನ ಕನಸಿನ ಮನೆಯ ಗೋಯಿಂಗ್ ಪ್ರಾಜೆಕ್ಟ್ ಬಗ್ಗೆ ನಾನು ತಿಳಿಸ್ತಾ ಹೋಗ್ತಾ ಇದ್ದೀನಿ. ಸೊ ಇದು ಇವಾಗ ಲಿಂಟಲ್ ಲೆವೆಲ್ ತನಕ ನಾವು ಬ್ರಿಕ್ ವರ್ಕ್ ಆಗಿದೆ ಲ್ಯಾಟ್ರೈಟ್ ಸ್ಟೋನಿಂದ. ಸೊ ಲಿಂಟಲ್ ಒಂದು 5 days ಆದಮೇಲೆ ಸ್ವಲ್ಪ ಗೋಡೆ ಕ್ಯೂರಿಂಗ್ ಆದಮೇಲೆ ಮಾಡ್ತೀವಿ. ಸೊ ಇದು ಬಂದುಬಿಟ್ಟು ನಾವು ಕರೆಂಟ್ಲಿ ಸಿಟ್ಔಟ್ಗೆ ಅಂತ ಬಿಟ್ಟಿದ್ದೀವಿ. ಸ್ವಲ್ಪ ಔಟ್ಸೈಡ್ ನಾವು ತೆಗೊಂಡು ಅದನ್ನು ಅಟ್ಯಾಚ್ ಮಾಡ್ತೀವಿ. ಸೊ ಲಿಂಟಲ್ ಬೀಮ್ನ ನಾವು ಹೊರಗಡೆ ತಗೊಂಡು ಕಾಲಮ್ ಹಾಕಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಈ ಏರಿಯಾ ಬಂದುಬಿಟ್ಟು ನಮ್ಮದು ಎಂಟ್ರೆನ್ಸ್ ಆಗಿರುತ್ತೆ. ಮೈನ್ ಡೋರ್ಗೆ ಸ್ಪೇಸ್ ಬಿಟ್ಟಿದ್ದೀವಿ. ದಿಸ್ ಇಸ್ ಎಂಟೈರ್ಲಿ ಆಲ್ ಸ್ಪೇಸ್ ಆಗಿರುತ್ತೆ. ಫುಲ್ ಹಾಲ್ ಸ್ಪೇಸಸ್ ಆಗಿ ಪ್ಲ್ಯಾನ್ ಮಾಡಿದ್ದೀವಿ. ನೆಕ್ಸ್ಟ್ ನಾವು ಮಾಸ್ಟರ್ ಬೆಡ್ರೂಮ್ ಕಡೆಗೆ ಹೋಗೋಣ. ಸೊ ಇದು ಮಾಸ್ಟರ್ ಬೆಡ್ರೂಮ್ ಪ್ಲ್ಯಾನ್. ಸೊ ಈ ಕಾರ್ನರಲ್ಲಿ ಆಲ್ಮೋಸ್ಟ್ ಬೆಡ್ ಪ್ಲ್ಯಾನ್. ಸೊ ಈ ಥರ ಒಂದು ಸೈಡಲ್ಲಿ, ಸೊ ಈ ವಾಲಲ್ಲಿ ಇಂಟೀರಿಯರ್ ಬರುವ ಮಾಡೋ ಪ್ಲ್ಯಾನ್ ಇದೆ. ದಿಸ್ ಇಸ್ ಹೌ ಇಟ್ ಈಸ್. ಆ್ಯಂಡ್ ಇದೊಂದು ಡೋರ್ ಬಿಟ್ಟಿದ್ದೀವಿ ಅಟ್ಯಾಚ್ ಬಾತ್ರೂಮ್ ಕೊಡೋದಕ್ಕೋಸ್ಕರ. ನೆಕ್ಸ್ಟ್ ಇನ್ನೊಂದು ರೂಮ್ಗೆ ನಾವು ಹೋಗೋಣ. ಸೊ ಕೆಳಗಡೆ ಫ್ಲೋರಲ್ಲಿ 2 BHK, ಮೇಲೆ ಇನ್ನೊಂದು ಫ್ಲೋರ್ ಬರುತ್ತೆ. ಅಲ್ಲಿ ಒಂದು ರೂಮ್ ವರ್ಕ್ ಏರಿಯಾ ಥರ ರೂಮ್ ಮಾಡ್ತಿದ್ದೀವಿ, ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆಲ್ಲ. ಸೊ ಇದೊಂದು ಕಂಪ್ಲೀಟ್ಲಿ ಓಪನ್ ಸ್ಪೇಸ್. ಸೊ ಇಲ್ಲಿ ನಾವು ಅಪ್ಸ್ಟೇರ್ಸ್ಗೆ ಸ್ಟೇರ್ಸ್ ಮಾಡ್ತಾಯಿದ್ದೀವಿ. ಫುಲ್ ಇಲ್ಲಿಂದ ಸ್ಲೋಪ್ ಬರುತ್ತೆ ಮೇಲ್ಗಡೆ. ಸೊ ಎಂಡಲ್ಲಿ ಒಂದು ಅಟ್ಯಾಚ್ಡ್ ಮತ್ತೊಂದು ಕಾಮನ್ ಟಾಯ್ಲೆಟ್ ಬರುತ್ತೆ. ಸೊ ಉಳಿದಿರೋ ಸ್ಪೇಸ್ ವರ್ಕ್ ಯುಟಿಲಿಟಿ ಆಗಿ ಓಪನ್ ಏರಿಯಾ ಥರ ಇರುತ್ತೆ. ಸೊ ಟಾಯ್ಲೆಟ್ಗೋಸ್ಕರ 2 ವಿಂಡೋ ಪ್ಲೇಸ್ಮೆಂಟ್ ಮಾಡಿದ್ದೀವಿ, ಪ್ಲೇಸ್ ಬಿಟ್ಟಿದ್ದೀವಿ. ಸೊ ಇದು ಬಂದುಬಿಟ್ಟು ಆಲ್ಮೋಸ್ಟ್ ಓಪನ್ ಕಿಚನ್ ಕಮ್ ಡೈನಿಂಗ್ ಏರಿಯಾ. ಸೊ ಇದು ಬಂದುಬಿಟ್ಟು ಒಂದು ಲೋವರ್ ಹೈಟಲ್ಲಿ ವಿಂಡೋ ಪ್ಲ್ಯಾನ್ ಮಾಡಿದ್ದೀವಿ 2x6 ಸೈಜಿಗೆ. ಸೊ ಇದು ಲಿಂಟಲ್ ಆದಮೇಲೆ ಕರೆಕ್ಟ್ ಐಡಿಯಾ ಸಿಗುತ್ತೆ. ಸೊ ಯಾಕಂದರೆ ನಮ್ಮದು ಫ್ಯೂಚರಲ್ಲಿ ಇಂಟೀರಿಯರ್ ಮಾಡುವಾಗ ಇದು ಲೋವರ್ ಲೈಟಲ್ಲಿ ಚಿಮಿನಿ ಪ್ಲೇಸ್ಮೆಂಟ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ನೀವು ಹೊಸ ಮನೆ ಕಟ್ಬೋದು, ಈ ಥರ ಪ್ಲ್ಯಾನ್ ಮಾಡ್ಕೋಬೋದು. ಸೊ ಚಿಮಿನಿ ಇಡೋದಕ್ಕೂ ವಿಂಡೋಗೂ ಏನೋ ಅಬ್ಸ್ಟ್ರಕ್ಷನ್ಸ್ ಎಲ್ಲ ಆಗೋಲ್ಲ. ಸೊ ಹೈಟ್ ಮೇಲಿಂದ ನೀವು ಚಿಮಿನಿ ಇಟ್ಕೋಬೋದು. ಸೊ ಇದೊಂದು ಸ್ಟೋರೇಜ್ ಏರಿಯಾ ಥರ ಮಾಡಿದ್ದೀವಿ. ಸ್ಟೋರೇಜ್ ಏರಿಯಾಕ್ಕೊಂದು ವಿಂಡೋ ಪ್ರೊವೈಡ್ ಮಾಡಿದ್ದೀವಿ. ಸೊ ಈ ಸೈಡಿಗೆ ನಾವು ಯಾಕೆಂದರೆ ವಿಂಡೋ ಕೊಟ್ಟಿಲ್ಲ, ಯಾಕಂದರೆ ಫುಲ್ ಇಂಟೀರಿಯರ್ ಪ್ಲ್ಯಾನ್ ಮಾಡಿಸುವಾಗ ವಿಂಡೋ ಇದ್ದರೆ ಇಂಟೀರಿಯರ್ ಲುಕ್ ಹೋಗುತ್ತೆ. ಮತ್ತು ನಾವು ಸಫಿಷಿಯಂಟ್ ವಿಂಡೋ ಈ ಸೈಡಿಂದ ಕೊಟ್ಟಿರೋದ್ರಿಂದ ಸೊ ಈಸ್ಟ್ ಸೈಡಿಂದ ಚೆನ್ನಾಗಿ ಏರ್ ಸರ್ಕ್ಯುಲೇಷನ್ ಆಗುತ್ತೆ. ಆ್ಯಂಡ್ ಈ ಸೈಡು ನಾವು ಎಕ್ಸಿಟ್ ಡೋರ್ ಕೊಡ್ತೀವಿ. ಸೊ ಈ ಥರ ಇರುತ್ತೆ ಎಕ್ಸಿಟ್ ಡೋರ್. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಪ್ಲ್ಯಾನ್ ಡಿಸೈನ್ ಏನಾದರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಐಡಿಯಾಸ್ಗಳು ಕೊಡ್ತೀವಿ. ಈ ಬ್ರಿಕ್ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ತುಂಬ ಸ್ಟ್ರಾಂಗ್ ಇರುತ್ತೆ, ಮತ್ತು ನಮ್ಮ ಸೈಡ್ ಹ್ಯುಮಿಡಿಟಿ ಟೆಂಪರೇಚರ್ಗೋಸ್ಕರ ಈ ಬ್ರಿಕ್ ತುಂಬ ಯೂಸ್ಫುಲ್ ಆಗಿರುತ್ತೆ.